ಇತ್ತ ಸ್ವಪಕ್ಷದ ವಿರುದ್ಧ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೋರಾಟ ಇಟ್ಕೊಂಡು ಯಾರು ಮುಂದೆ ಬರಲ್ಲ, ಎಲ್ಲದಕ್ಕೂ ಶಿಫಾರಸು ಮಾಡ್ತಾರೆ, ಶಿಫಾರಸು ಮಾಡಿದ್ರೆ ಮಕ್ಕಳಾಗಲ್ಲ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ನಡೆದಂತ ಅಭಿನಂದನಾ ಸಮಾರಂಭದಲ್ಲಿ ಬಿಆರ್ ಪಾಟೀಲ್ ಹೇಳಿರುವಂತಹ ಹೇಳಿಕೆ ಇದೀಗ ಸಂಚಲನ ಮೂಡಿಸ್ತಾ ಇದೆ. ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಯಾರು ಹೋರಾಟಕ್ಕೆ ಮುಂದೆ ಬರಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸು ಮಾಡಿರ್ತಾರೆ. ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ. ಹೋರಾಟ ಮಾಡ್ಬೇಕಾಗ್ತದೆ. ನಾವು ಹೋಗಿ ಆರ್ಥಿಕ ಸಮಸ್ಯೆ ಇಟ್ಕೊಂಡು ಬೇಕಾದ್ರೆ ನೀವು ಸಿದ್ದರಾಮಯ್ಯ ಒಪ್ಪಿದ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ ಒಪ್ಪಿದ್ರೆ ಪಾರ್ಲಿಮೆಂಟ್ ಎದುರುಗಡೆ ಹೋಗಿ ನಾವೆಲ್ಲ 135 ಕಾಂಗ್ರೆಸ್ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿದಾಗ ಈ ದೇಶದಲ್ಲಿ ಇದು ಮಾಡಬೇಕಾಗ್ತದೆ. ನನಗೂ ನಿಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಯಾರು ಹೋರಾಟಕ್ಕೆ ಮುಂದೆ ಬರಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸು ಮಾಡಿರ್ತಾರೆ. ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ. ಹೋರಾಟ ಮಾಡ್ಬೇಕಾಗ್ತದೆ. ನಾವು ಹೋಗಿ ಆರ್ಥಿಕ ಸಮಸ್ಯೆ ಇಟ್ಕೊಂಡು ಬೇಕಾದ್ರೆ ನೀವು ಸಿದ್ದರಾಮಯ್ಯ ಒಪ್ಪಿದ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ ಒಪ್ಪಿದ್ರೆ ಪಾರ್ಲಿಮೆಂಟ್ ಎದುರುಗಡೆ ಹೋಗಿ ನಾವೆಲ್ಲ 135 ಕಾಂಗ್ರೆಸ್ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿದಾಗ ಈ ದೇಶದಲ್ಲಿ ಇದು ಮಾಡಬೇಕಾಗ್ತದೆ. ನನಗೂ ನಿಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಯಾರು ಹೋರಾಟಕ್ಕೆ ಮುಂದೆ ಬರಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸು ಮಾಡಿರ್ತಾರೆ. ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ. ಹೋರಾಟ ಮಾಡ್ಬೇಕಾಗ್ತದೆ. ನಾವು ಹೋಗಿ